ಬ್ರಹ್ಮಾಂಡದ ಶಕ್ತಿಯ ಅಧಿದೇವತೆ ರಾಮನಾಮದ ಪರಮಭಕ್ತ ಅಪ್ರತಿಮ ವೀರ ಆಂಜನೇಯನ ಉಗಮ ಸಾಧಾರಣವಾದುದಲ್ಲ. ಅದು ಅಧರ್ಮದ ಕತ್ತಲೆಯನ್ನು ಸೀಳಲು ಬಂದ ದೈವೀ ಪ್ರಕಾಶ. ತ್ರೇತಾಯುಗದಲ್ಲಿ ಧರ್ಮಕ್ಕೆ ಗ್ಲಾನಿ ಬಂದಾಗ ಮಹಾವಿಷ್ಣು ರಾಮನಾಗಿ ಅವತರಿಸುವ ಮುನ್ನವೇ ಆತನಿಗೆ ಪರಮ ಸಹಾಯಕನಾಗಿ ನಿಲ್ಲಲು ಸಾಕ್ಷಾತ್ ಪರಮಶಿವನೇ ತನ್ನ 11ನೇ ರುದ್ರಾವತಾರ ತಾಳಲು ನಿರ್ಧರಿಸಿದ ಸಮಯವದು. ಪರ್ವತರಾಜ ಕೇಸರಿಯ ಪತ್ನಿ ಅಂಜನಾದೇವಿ ತನಗೆ ಪುತ್ರ ಸಂತಾನವಾಗಬೇಕೆಂದು ವರ್ಷಾನುಗಟ್ಟಲೆ ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದಳು. ಅವಳ ನಿಶ್ಚಲ ಭಕ್ತಿಗೆ ಮೆಚ್ಚಿದ ಮಹಾದೇವನು ತನ್ನ ಅಂಶವನ್ನು ವಾಯುದೇವನ ಮೂಲಕ ಕಳುಹಿಸಿಕೊಟ್ಟನು. ಅದೇ ಹೊತ್ತಿಗೆ ಅಯೋಧ್ಯೆಯಲ್ಲಿ ರಾಜದಶರಥನು ಪುತ್ರಕಾಮೇಷ್ಟಿಯಾಗ ಮಾಡುತ್ತಿದ್ದಾಗ ದೈವೀ ಸಂಕಲ್ಪದಂತೆ ಒಂದು ಹದ್ದುಯಾಗದ ಪಾಯಸದ ಒಂದು ಭಾಗವನ್ನು ಎತ್ತಿಕೊಂಡು ಹೋಗಿ ಅಂಜನೆಯ ಕೈಗೆ ಬೀಳುವಂತೆ ಮಾಡಿತು. ವಾಯುದೇವನ ಪ್ರೇರಣೆಯಿಂದ ಆ ದಿವ್ಯಪ್ರಸಾದವನ್ನು ಸ್ವೀಕರಿಸಿದ ಅಂಜನೆಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಸಕಲ ಸೃಷ್ಟಿಯು ಹರ್ಷಿಸುವಂತೆ ಹನುಮಂತನು ಜನಿಸಿದನು. ಆಂಜನೇಯ ಹುಟ್ಟುತ್ತಲೇ ಸಾಮಾನ್ಯ ಮಗುವಾಗಿರಲಿಲ್ಲ. ಅವನ ಶರೀರದಲ್ಲಿ ಸೂರ್ಯನ ತೇಜಸ್ಸಿತ್ತು ಮತ್ತು ಗಾಳಿಯ ವೇಗವಿತ್ತು. ಒಂದು ದಿನ ಹಸಿವಿನಿಂದ ವ್ಯಾಕುಲನಾಗಿದ್ದ ಬಾಲ ಆಂಜನೇಯ ಆಕಾಶದಲ್ಲಿ ಉದಯಿಸುತ್ತಿದ್ದ ಕೆಂಪು ಸೂರ್ಯನನ್ನು ಕಂಡು ಅದೊಂದು ಮಾಗಿದ ಹಣ್ಣೆಂದು ಭಾವಿಸಿದನು. ಅಷ್ಟೇ, ರೆಕ್ಕೆಗಳಿಲ್ಲದಿದ್ದರೂ ವಾಯುಪುತ್ರನಾದ ಆತ ಕ್ಷಣಾರ್ಧದಲ್ಲಿ ಆಕಾಶಕ್ಕೆ ನೆಗೆದನು. ಭೂಮಿಯಿಂದ ಲಕ್ಷಾಂತರ ಮೈಲಿ ದೂರವಿರುವ ಸೂರ್ಯನನ್ನು ಹಿಡಿಯಲು ಆತ ಧಾವಿಸಿದ ವೇಗ ಕಂಡು ದೇವತೆಗಳೇ ಬೆಚ್ಚಿಬಿದ್ದರು. ಅಂದು ರಾಹುವೂ ಸಹ ಸೂರ್ಯನನ್ನು ಗ್ರಹಣ ಹಿಡಿಯಲು ಬಂದಿದ್ದ. ಆದರೆ ಹನುಮಂತನ ಅಪ್ರತಿಮ ವೇಗ ಮತ್ತು ತೇಜಸ್ಸನ್ನು ಕಂಡು ಹೆದರಿ ಇಂದ್ರನ ಮೊರೆ ಹೋದನು. ಲೋಕದ ಸಮತೋಲನ ಕಾಪಾಡಲು ಇಂದ್ರನು ತನ್ನ ವಜ್ರಾಯುಧವನ್ನು ಬಾಲ ಹನುಮಂತನ ಮೇಲೆ ಪ್ರಯೋಗಿಸಿದನು. ಆ ಅಮೋಘ ಅಸ್ತ್ರವು ಹನುಮಂತನ ಹನು ಅಂದರೆ ದವಡೆಗೆ ತಗುಲಿ ಆತ ಪ್ರಜ್ಞಾಹೀನನಾಗಿ ಪರ್ವತದ ಮೇಲೆ ಬಿದ್ದನು. ತನ್ನ ಮಗನ ಸ್ಥಿತಿ ಕಂಡು ಕ್ರೋಧಗೊಂಡ ವಾಯುದೇವನು ಈ ಜಗತ್ತಿನ ಪ್ರಾಣವಾಯುವನ್ನೇ ಸ್ತಂಭನಗೊಳಿಸಿದನು. ಗಾಳಿಯಿಲ್ಲದೆ ಚರಾಚರ ಸೃಷ್ಟಿ ಉಸಿರುಗಟ್ಟಿ ತತ್ತರಿಸಿತು. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನೊಳಗೊಂಡಂತೆ ಸಮಸ್ತ ದೇವತೆಗಳು ಧಾವಿಸಿ ಬಂದು ವಾಯುದೇವನನ್ನು ಶಾಂತಗೊಳಿಸಿದರು ಮತ್ತು ಹನುಮಂತನನ್ನು ಎಚ್ಚರಿಸಿದರು. ಅಷ್ಟೇ ಅಲ್ಲ, ಆ ಮಗುವಿಗೆ ಅಪ್ರತಿಮ ವರಗಳ ಮಳೆಗರೆದರು. ಇಂದ್ರನು ನನ್ನ ವಜ್ರಾಯುಧದಿಂದ ನಿನಗೆ ಎಂದಿಗೂ ಸಾವಿಲ್ಲ, ನಿನ್ನ ಶರೀರ ವಜ್ರದಂತೆ ಕಠಿಣವಾಗಲಿ ಎಂದು ಹರಸಿ ಬಜರಂಗಬಲಿ ಎಂಬ ನಾಮ ನೀಡಿದನು. ಬ್ರಹ್ಮದೇವನು ಯಾವ ಶಸ್ತ್ರಾಸ್ತ್ರಗಳು ನಿನ್ನನ್ನು ಕೊಲ್ಲಲಾಗದು, ನೀನು ಇಚ್ಛಾಮರಣಿಯಾಗು ಮತ್ತು ಸದಾಕಾಲ ಚಿರಂಜೀವಿಯಾಗಿರು ಎಂದು ವರವಿತ್ತನು. ವರುಣ, ಅಗ್ನಿ ಮತ್ತು ಯಮಧರ್ಮರಾಜರು ತಮ್ಮ ಪಾಶ ಮತ್ತು ದಂಡಗಳಿಂದ ಅವನಿಗೆ ಅಭಯ ನೀಡಿ ಜಗತ್ತಿನ ಅತ್ಯಂತ ಬಲಶಾಲಿ ವ್ಯಕ್ತಿಯನ್ನಾಗಿ ಮಾಡಿದರು. ಹೀಗೆ ದೇವತೆಗಳ ಆಶೀರ್ವಾದದೊಂದಿಗೆ ಅಜೇಯ ಶಕ್ತಿಯಾಗಿ ಉದಯಿಸಿದ ಆಂಜನೇಯ ಮುಂದೆ ರಾಮಾಯಣದ ಮಹಾಸಂಗ್ರಾಮಕ್ಕೆ ಸಿದ್ಧನಾದನು. ಈತನ ಒಂದೊಂದು ಹೆಜ್ಜೆಯೂ ಭಕ್ತಿ ಮತ್ತು ಧರ್ಮದ ಸ್ಥಾಪನೆಗೆ ಅಡಿಪಾಯವಾಯಿತು. ಇದು ಆಂಜನೇಯನ ವೀರಗಾಥೆಯ ಕೇವಲ ಮೊದಲ ಹೆಜ್ಜೆ. ಜ್ಞಾನ ಮತ್ತು ಬಲದ ಈ ಸಂಗಮ ಮುಂದೆ ಇಡೀ ಇತಿಹಾಸವನ್ನೇ ಬದಲಿಸಲಿತ್ತು. ಬಾಲಲೀಲೆಗಳ ನಂತರ ಆಂಜನೇಯನ ಜೀವನದ 2ನೇ ಅಧ್ಯಾಯವು ಆತನ ಅಪಾರವಾದ ಶಕ್ತಿ ಮತ್ತು ಅತೀಂದ್ರಿಯ ಸಾಮರ್ಥ್ಯಗಳ ಅನಾವರಣದೊಂದಿಗೆ ಆರಂಭವಾಗುತ್ತದೆ. ಹನುಮಂತ ಕೇವಲ ದೈಹಿಕ ಬಲದ ಸಂಕೇತವಲ್ಲ, ಅವನು ಆಧ್ಯಾತ್ಮಿಕ ಸಾಧನೆಯ ಶಿಖರ. ಸೂರ್ಯದೇವನನ್ನೇ ಗುರುವಾಗಿ ಸ್ವೀಕರಿಸಿ ಚಲಿಸುವ ಸೂರ್ಯನಿಗೆ ಎದುರಾಗಿ ನಿಂತು ಸಕಲ ವೇದಶಾಸ್ತ್ರಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ಕಲಿತ ಮಹಾನ್ ಜ್ಞಾನಿ ಈತ. ಈ ಶಿಸ್ತು ಮತ್ತು ವಿದ್ಯಾಭ್ಯಾಸವೇ ಅವನನ್ನು ಬುದ್ಧಿವಂತರಲ್ಲಿ ಅಗ್ರಗಣ್ಯನನ್ನಾಗಿ ಮಾಡಿತು. ಹನುಮಂತನ ಅತಿ ದೊಡ್ಡ ವಿಶೇಷತೆಯೆಂದರೆ ಅವನಿಗೆ ಸಿದ್ಧಿಸಿದ ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳು. ಈ ಅತೀಂದ್ರಿಯ ಶಕ್ತಿಗಳು ಅವನನ್ನು ದೇವತೆಗಳಿಗಿಂತಲೂ ವಿಶಿಷ್ಟವಾಗಿಸಿವೆ. ಅಣಿಮ ಸಿದ್ಧಿ, ಇದರ ಮೂಲಕ ಹನುಮಂತನು ಅತೀ ಸಣ್ಣ ಅಣುವಿನ ರೂಪ ಧರಿಸಬಲ್ಲ. ಲಂಕೆಗೆ ಪ್ರವೇಶಿಸುವಾಗ ಮತ್ತು ಸೀತಾದೇವಿಯನ್ನು ಭೇಟಿಯಾಗುವಾಗ ಆತ ಇದೇ ಶಕ್ತಿಯನ್ನು ಬಳಸಿ ಶತ್ರುಗಳ ಕಣ್ಣು ತಪ್ಪಿಸಿದನು. ಮಹಿಮಾ ಸಿದ್ಧಿ, ಇದು ಹನುಮಂತನಿಗೆ ಪರ್ವತದಂತೆ ಬೃಹದ್ಗಾತ್ರಕ್ಕೆ ಬೆಳೆಯುವ ಶಕ್ತಿಯನ್ನು ನೀಡುತ್ತದೆ. ಸಮುದ್ರವನ್ನು ಲಂಘಿಸುವಾಗ ಆತ ಈ ವಿರಾಟ ರೂಪವನ್ನೇ ತಳೆದಿದ್ದನು. ಗರಿಮಾ ಸಿದ್ಧಿ, ಈ ಶಕ್ತಿಯಿಂದ ಹನುಮಂತನು ತನ್ನ ತೂಕವನ್ನು ಎಷ್ಟೋ ಟನ್ಗಳಷ್ಟು ಭಾರವಾಗಿಸಿಕೊಳ್ಳಬಲ್ಲ. ಗರ್ವಿತನಾದ ಭೀಮನ ಎದುರು ಹನುಮಂತನು ತನ್ನ ಬಾಲವನ್ನು ಎತ್ತಲಾಗದಷ್ಟು ಭಾರವಾಗಿಸಿದ್ದು ಇದೇ ಗರಿಮಾ ಸಿದ್ಧಿಯಿಂದ. ಲಘಿಮಾ ಸಿದ್ಧಿ, ಅತಿ ಭಾರವಾದ ಶರೀರವನ್ನು ಗಾಳಿಗಿಂತ ಹಗುರವಾಗಿಸಿ ಹಾರಾಡುವ ಕಲೆ ಇದಾಗಿದೆ. ಇಷ್ಟೇ ಅಲ್ಲದೆ ಪ್ರಾಪ್ಟಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ ಎಂಬ ಸಿದ್ಧಿಗಳ ಮೂಲಕ ಹನುಮಂತನು ಪ್ರಕೃತಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬಲ್ಲ. ಅವನ ಶರೀರವು ವಜ್ರದಂತೆ ಕಠಿಣವಾಗಿದ್ದು ಯಾವುದೇ ಶಸ್ತ್ರಾಸ್ತ್ರಗಳಿಗೂ ಬಗ್ಗದ ಕಾರಣ ಅವನನ್ನು ವಜ್ರದೇಹ ಎಂದು ಕರೆಯಲಾಗುತ್ತದೆ. ಆದರೆ ಇಷ್ಟೆಲ್ಲಾ ಶಕ್ತಿಗಳಿದ್ದರೂ ಹನುಮಂತನ ಅತಿದೊಡ್ಡ ಶಕ್ತಿ ಇರುವುದು ಅವನ ನಮ್ರತೆಯಲ್ಲಿ. ಶಕ್ತಿಯು ಅಹಂಕಾರವನ್ನು ತರುತ್ತದೆ ಎಂಬ ಮಾತನ್ನು ಹನುಮಂತ ಸುಳ್ಳು ಮಾಡಿದನು. ತನ್ನೆಲ್ಲಾ ಶಕ್ತಿಯನ್ನು ರಾಮಕಾರ್ಯಕ್ಕಾಗಿ ಸಮರ್ಪಿಸಿದ ಹನುಮಂತ ಪರಮದಾಸನಾಗಿ ಉಳಿದನು.
ಋಷಿಮುನಿಗಳ ಶಾಪದಂತೆ ಹನುಮಂತನು ತನ್ನ ಶಕ್ತಿಯನ್ನು ಮರೆತಿದ್ದನು. ಆದರೆ ಸಮಯ ಬಂದಾಗ ಜಾಂಬವಂತನು ಅವನ ಶಕ್ತಿಯನ್ನು ನೆನಪಿಸಿದಾಗ ಹನುಮಂತನು ಪ್ರದರ್ಶಿಸಿದ ಆ ವಿಶ್ವರೂಪ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸಿತು. ಕೇವಲ ದೈಹಿಕ ಶಕ್ತಿಯಿಂದ ಲಂಕೆಯನ್ನು ಸುಡಲಿಲ್ಲ, ಬದಲಾಗಿ ಸಂಯಮ ಮತ್ತು ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧಿಸಿದನು. ಈ ಭಾಗವು ನಮಗೆ ಕಲಿಸುವುದು ಒಂದೇ ಪಾಠ: ಶಕ್ತಿ ಎನ್ನುವುದು ಅಹಂಕಾರಕ್ಕಲ್ಲ, ಅದು ಸಮಾಜದ ರಕ್ಷಣೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಇರುವ ಸಾಧನ. ಆಂಜನೇಯನ ಪ್ರತಿಯೊಂದು ರೋಮದಲ್ಲೂ ರಾಮನಾಮದ ಶಕ್ತಿಯಿದೆ. ಆ ನಾಮವೇ ಅವನನ್ನು ಅಜೇಯನನ್ನಾಗಿ ಮಾಡಿದೆ. ಆಂಜನೇಯನ ಜೀವನದ 3ನೇ ಭಾಗವು ಅವನ ಜೀವನದ ಪರಮೋದ್ದೇಶದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಅದುವೇ ಶ್ರೀರಾಮನ ಭೇಟಿ ಮತ್ತು ಭಕ್ತಿಯ ಅಪ್ರತಿಮ ಪಯಣ. ಋಷಿಮುಖ ಪರ್ವತದಲ್ಲಿ ಸುಗ್ರೀವನ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಹನುಮಂತನು ಸೀತೆಯನ್ನು ಹುಡುಕುತ್ತಾ ಬಂದ ರಾಮಲಕ್ಷ್ಮಣರನ್ನು ಮೊದಲು ಭೇಟಿಯಾಗುತ್ತಾನೆ. ಮೊದಲ ಭೇಟಿಯಲ್ಲೇ ರಾಮನ ಮಧುರ ವ್ಯಕ್ತಿತ್ವಕ್ಕೆ ಮಾರುಹೋದ ಹನುಮಂತ ತನ್ನ ಸರ್ವಸ್ವವನ್ನು ರಾಮನ ಪಾದಗಳಿಗೆ ಅರ್ಪಿಸುತ್ತಾನೆ. ಅಂದಿನಿಂದ ಹನುಮಂತನು ಕೇವಲ ಒಬ್ಬ ವೀರನಾಗಿ ಉಳಿಯದೆ ರಾಮನ ಆತ್ಮಬಲವಾಗಿ ಬದಲಾಗುತ್ತಾನೆ. ಸೀತಾಮಾತೆಯನ್ನು ಹುಡುಕುವ ಹೊಣೆ ಹನುಮಂತನ ಹೆಗಲ ಮೇಲೆ ಬೀಳುತ್ತದೆ. 100 ಯೋಜನ ವಿಸ್ತಾರದ ಸಮುದ್ರವು ವಾನರ ಸೇನೆಯ ಮುಂದೆ ಅಡ್ಡಲಾಗಿ ನಿಂತಾಗ ಜಾಂಬವಂತನು ಹನುಮಂತನಿಗೆ ಅವನ ಸುಪ್ತ ಶಕ್ತಿಗಳನ್ನು ನೆನಪಿಸುತ್ತಾನೆ. ಅಷ್ಟೇ, ಜೈ ಶ್ರೀರಾಮ್ ಎಂಬ ಘರ್ಜನೆಯೊಂದಿಗೆ ಹನುಮಂತನು ಮಹೇಂದ್ರ ಪರ್ವತದಿಂದ ಹಾರಿದಾಗ ಸಮುದ್ರವೇ ನಡುಗಿತು. ದಾರಿಯಲ್ಲಿ ಮೈನಾಕ ಪರ್ವತದ ಆತಿಥ್ಯವನ್ನು ನಯವಾಗಿ ನಿರಾಕರಿಸಿ ಸುರಸೆ ಎಂಬ ಸರ್ಪಮಾತೆಯ ಬುದ್ಧಿವಂತಿಕೆಯ ಪರೀಕ್ಷೆಯಲ್ಲಿ ಗೆದ್ದು ಸಿಂಹಿಕೆಯನ್ನು ಸಂಹರಿಸಿ ಹನುಮಂತನು ಲಂಕೆಯನ್ನು ತಲುಪುತ್ತಾನೆ. ಲಂಕೆಯೊಳಗೆ ಅತೀ ಸಣ್ಣ ರೂಪವನ್ನು ಧರಿಸಿ ಪ್ರವೇಶಿಸಿದ ಹನುಮಂತನು ಅಶೋಕವನದಲ್ಲಿ ಶೋಕತಪ್ತಳಾಗಿದ್ದ ಸೀತೆಯನ್ನು ಕಾಣುತ್ತಾನೆ. ರಾಮನ ಮುದ್ರಿಕೆಯನ್ನು ನೀಡಿ ಆಕೆಯಲ್ಲಿ ನಂಬಿಕೆ ಮತ್ತು ಧೈರ್ಯವನ್ನು ತುಂಬುತ್ತಾನೆ. ಆದರೆ ಹನುಮಂತನ ಕಾರ್ಯ ಅಲ್ಲಿಗೆ ಮುಗಿಯುವುದಿಲ್ಲ. ಶತ್ರುವಿನ ಸಾಮರ್ಥ್ಯವನ್ನು ಅರಿಯಲು ಆತ ರಾವಣನ ಸಭೆಗೆ ಹೋಗಲು ನಿರ್ಧರಿಸುತ್ತಾನೆ. ಅಶೋಕವನವನ್ನು ನಾಶಮಾಡಿ ರಾವಣನ ಪುತ್ರ ಅಕ್ಷಕುಮಾರನನ್ನು ಸಂಹರಿಸಿ ಅಂತಿಮವಾಗಿ ಮೇಘನಾದನ ಬ್ರಹ್ಮಾಸ್ತ್ರಕ್ಕೆ ಗೌರವ ನೀಡಿ ಬಂಧಿಯಾಗುತ್ತಾನೆ. ರಾವಣನ ಅಹಂಕಾರದ ಸಭೆಯಲ್ಲಿ ಹನುಮಂತನು ಕಿಂಚಿತ್ತೂ ಹೆದರದೆ ತನ್ನ ಬಾಲವನ್ನೇ ಸಿಂಹಾಸನವನ್ನಾಗಿ ಮಾಡಿಕೊಂಡು ಕುಳಿತು ರಾಮನ ಶಕ್ತಿಯನ್ನು ಸಾರುತ್ತಾನೆ. ಕ್ರೋಧಗೊಂಡ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಆದೇಶಿಸಿದಾಗ ಹನುಮಂತನು ಅದನ್ನೇ ಮಹಾ ಅಸ್ತ್ರವನ್ನಾಗಿ ಬಳಸುತ್ತಾನೆ. ಇಡೀ ಲಂಕೆಯನ್ನು ತನ್ನ ಬಾಲದ ಬೆಂಕಿಯಿಂದ ಸುಟ್ಟು ಭಸ್ಮ ಮಾಡಿ ರಾವಣನ ಅಹಂಕಾರದ ಸೌಧವನ್ನು ನಡುಗಿಸುತ್ತಾನೆ. ಆದರೆ ಇಷ್ಟೆಲ್ಲಾ ಮಾಡಿದ ನಂತರವೂ ಆತ ಸೀತಾದೇವಿಯ ಬಳಿ ಬಂದು ಅಪ್ಪಣೆ ಪಡೆದು ಮತ್ತೆ ಸಮುದ್ರವನ್ನು ಲಂಘಿಸಿ ರಾಮನ ಬಳಿ ಬಂದು ಕಂಡೆನು ಸೀತೆಯನ್ನು, ದೃಷ್ಟಾ ಸೀತಾ ಎಂದು ಹೇಳುತ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹನುಮಂತನು ನಾನು ಸೀತೆಯನ್ನು ಕಂಡೆ ಎಂದು ಹೇಳುವ ಬದಲು ಸೀತೆಯ ಹೆಸರನ್ನೂ ಮೊದಲು ಹೇಳುತ್ತಾನೆ, ಏಕೆಂದರೆ ರಾಮನ ಆತುರ ಮತ್ತು ವಿರಹದ ತೀವ್ರತೆ ಅವನಿಗೆ ತಿಳಿದಿತ್ತು. ಹನುಮಂತನ ಈ ಮಾತುಗಾರಿಕೆ, ಬುದ್ಧಿವಂತಿಕೆ ಮತ್ತು ಸ್ವಾಮಿನಿಷ್ಠೆ ಇಂದಿಗೂ ನಮಗೆ ಆದರ್ಶ. ಈ ಭಾಗವು ನಮಗೆ ಕಲಿಸುವುದು ಏನೆಂದರೆ, ಎಂತಹ ಅಸಾಧ್ಯವಾದ ಗುರಿಯನ್ನಾದರೂ ದೃಢ ಸಂಕಲ್ಪ ಮತ್ತು ದೈವಭಕ್ತಿಯಿಂದ ಸಾಧಿಸಬಹುದು ಎಂಬ ಮಹಾನ್ ಸತ್ಯವನ್ನು. ಲಂಕಾ ದಹನವು ಕೇವಲ ಒಂದು ನಗರದ ನಾಶವಲ್ಲ, ಅದು ಅಧರ್ಮದ ವಿರುದ್ಧ ಧರ್ಮದ ಮೊದಲ ವಿಜಯದ ಶಂಖನಾದವಾಗಿತ್ತು. ರಾಮಾಯಣದ ಯುದ್ಧಕಾಂಡವು ಹನುಮಂತನ ಶೌರ್ಯದ ಅತ್ಯಂತ ಭೀಕರ ಮತ್ತು ಅದ್ಭುತ ಘಟ್ಟಗಳಿಗೆ ಸಾಕ್ಷಿಯಾಗಿದೆ. ರಾಮರಾವಣರ ನಡುವಿನ ಆ ಮಹಾಸಂಗ್ರಾಮದಲ್ಲಿ ಅಧರ್ಮದ ಸೈನ್ಯವು ಮಾಯಾಯುದ್ಧವನ್ನು ಆರಂಭಿಸಿದಾಗ ಧರ್ಮದ ಸೇನೆಯು ಸಂಕಷ್ಟಕ್ಕೆ ಸಿಲುಕಿತು. ರಾವಣನ ಪುತ್ರ ಇಂದ್ರಜಿತುವಿನ ಅತಿಮಾನುಷ ಅಸ್ತ್ರಗಳಿಗೆ ಲಕ್ಷ್ಮಣನು ಮೂರ್ಛೆ ಹೋಗಿ ಮರಣದ ದಡ ತಲುಪಿದಾಗ ಇಡೀ ರಾಮಸೇನೆಯಲ್ಲಿ ಮೌನ ಮತ್ತು ಶೋಕ ಆವರಿಸಿತು. ಆ ಕ್ಷಣದಲ್ಲಿ ಸಾಕ್ಷಾತ್ ಶ್ರೀರಾಮನೇ ಮನುಷ್ಯ ಸಹಜವಾಗಿ ಕಣ್ಣೀರು ಹಾಕಿದಾಗ ಆ ಕಣ್ಣೀರನ್ನು ಒರೆಸಲು ಎದ್ದು ನಿಂತವನೇ ಅಪ್ರತಿಮ ವೀರ ಆಂಜನೇಯ. ವೈದ್ಯ ಸುಷೇಣನ ಸಲಹೆಯಂತೆ ಲಕ್ಷ್ಮಣನ ಪ್ರಾಣ ಉಳಿಸಲು ಹಿಮಾಲಯದ ದ್ರೋಣಗಿರಿ ಪರ್ವತದಲ್ಲಿರುವ ಸಂಜೀವಿನಿ ಎಂಬ ಅಪರೂಪದ ಮೂಲಿಕೆ ಬೇಕಾಗಿತ್ತು. ಆದರೆ ಒಂದು ದೊಡ್ಡ ಸವಾಲಿತ್ತು: ಸೂರ್ಯೋದಯದ ಮೊದಲೇ ಆ ಮೂಲಿಕೆ ಲಂಕೆಯನ್ನು ತಲುಪಬೇಕಿತ್ತು. ಸಮಯ ಬಹಳ ಕಡಿಮೆ ಇತ್ತು, ದೂರವೋ ಸಾವಿರಾರು ಮೈಲಿಗಳು. ಅಸಾಧ್ಯವೆಂಬ ಈ ಕಾರ್ಯವನ್ನು ಸಾಧ್ಯವಾಗಿಸಲು ಹನುಮಂತನು ವಾಯುವೇಗದಲ್ಲಿ ಹಿಮಾಲಯದತ್ತ ಹಾರಿದನು. ಹನುಮಂತನ ದಾರಿಯನ್ನು ತಡೆಯಲು ರಾವಣನು ಕಾಳನೇಮಿ ಎಂಬ ರಾಕ್ಷಸನನ್ನು ಮಾಯಾವಿ ಮುನಿಯ ರೂಪದಲ್ಲಿ ಕಳುಹಿಸಿದನು. ಆದರೆ ತನ್ನ ತೀಕ್ಷ್ಣ ಬುದ್ಧಿಯಿಂದ ರಾಕ್ಷಸನ ಸಂಚನ್ನು ಅರಿತ ಹನುಮಂತನು ಅವನನ್ನು ಸಂಹರಿಸಿ ದ್ರೋಣಗಿರಿ ಪರ್ವತವನ್ನು ತಲುಪಿದನು. ಹಿಮಾಲಯದ ಆ ಶಿಖರಗಳಲ್ಲಿ ಹಸುವಿನಂತೆ ಬೆಳಗುತ್ತಿದ್ದ ಸಾವಿರಾರು ಮೂಲಿಕೆಗಳ ನಡುವೆ ಸಂಜೀವಿನಿಯನ್ನು ಗುರುತಿಸುವುದು ಹನುಮಂತನಿಗೆ ಕಷ್ಟವಾಯಿತು. ಸಮಯ ಸರಿದು ಹೋಗುತ್ತಿತ್ತು, ಅಲ್ಲಿ ಲಕ್ಷ್ಮಣನ ಉಸಿರು ಕ್ಷೀಣಿಸುತ್ತಿತ್ತು. ಆ ಕ್ಷಣದಲ್ಲಿ ಹನುಮಂತನು ತಳೆದ ನಿರ್ಧಾರ ಅವನ ಹೆಸರನ್ನು ಚಿರಸ್ಥಾಯಿಯಾಗಿಸಿತು. ಮೂಲಿಕೆ ಸಿಗದಿದ್ದರೆ ಏನಂತೆ, ಈ ಪರ್ವತದಲ್ಲೇ ಆ ಮೂಲಿಕೆ ಇದೆಯಲ್ಲವೇ ಎಂದು ಯೋಚಿಸಿ ತನ್ನ ಅಪ್ರತಿಮ ಬಾಹುಬಲದಿಂದ ಇಡೀ ದ್ರೋಣಗಿರಿ ಪರ್ವತವನ್ನೇ ಬುಡಸಮೇತ ಕಿತ್ತೆಸೆದನು. ಒಂದು ಕೈಯಲ್ಲಿ ಬೃಹತ್ ಪರ್ವತವನ್ನು ಎತ್ತಿಕೊಂಡು
ಗಾಳಿಯ ವೇಗವನ್ನು ಮೀರಿಸಿ ಹನುಮಂತನು ಲಂಕೆಯತ್ತ ಹಾರುತ್ತಿದ್ದ ಆ ದೃಶ್ಯ ದೇವತೆಗಳಿಗೂ ಅಚ್ಚರಿ ತಂದಿತ್ತು. ದಾರಿಯಲ್ಲಿ ಅಯೋಧ್ಯೆಯ ಮೇಲೆ ಹಾದುಹೋಗುವಾಗ ಭರತನು ಅವನನ್ನು ಶತ್ರುವೆಂದು ಭಾವಿಸಿ ಬಾಣ ಬಿಟ್ಟಾಗಲೂ ಹನುಮಂತನು ಕಿಂಚಿತ್ತೂ ಕೋಪಗೊಳ್ಳದೆ ರಾಮಕಾರ್ಯದ ಮಹತ್ವವನ್ನು ತಿಳಿಸಿ ಮುನ್ನಡೆದನು. ಸರಿಯಾದ ಸಮಯಕ್ಕೆ ಲಂಕೆಯನ್ನು ತಲುಪಿ ಸಂಜೀವಿನಿಯ ಸುಗಂಧದಿಂದ ಲಕ್ಷ್ಮಣ ಮತ್ತು ಮೃತಪಟ್ಟಿದ್ದ ಸಾವಿರಾರು ವಾನರ ಸೈನಿಕರನ್ನು ಪುನರುಜ್ಜೀವನಗೊಳಿಸಿದನು. ಹನುಮಂತನು ಕೇವಲ ಪರ್ವತವನ್ನಲ್ಲ, ರಾಮನ ಭರವಸೆಯನ್ನು ಹೊತ್ತು ತಂದಿದ್ದನು. ಅದಕ್ಕೆ ಅವನನ್ನು ಸಂಕಟಮೋಚನ ಎಂದು ಕರೆಯಲಾಗುತ್ತದೆ. ಅಂದರೆ ಸಂಕಷ್ಟಗಳನ್ನು ಬೇರು ಸಮೇತ ಕಿತ್ತೆಸೆಯುವವನು. ಈ ಘಟನೆಯು ನಮಗೆ ಕಲಿಸುವುದು ಏನೆಂದರೆ, ಗುರಿ ತಲುಪಲು ದಾರಿ ಕಾಣದಿದ್ದಾಗ ದಾರಿಯನ್ನು ಹುಡುಕುವ ಬದಲು ನಮ್ಮ ಸಾಮರ್ಥ್ಯವನ್ನು ವಿಸ್ತರಿಸಿಕೊಂಡು ಇಡೀ ಸಮಸ್ಯೆಯನ್ನೇ ಮೆಟ್ಟಿ ನಿಲ್ಲಬೇಕು. ಹನುಮಂತನ ಈ ಸಾಹಸವು ರಾಮಾಯಣದ ಜಯವನ್ನು ಖಚಿತಪಡಿಸಿತು ಮತ್ತು ಭಕ್ತನೊಬ್ಬ ತನ್ನ ಪ್ರಭುವಿಗಾಗಿ ಎಂತಹ ಸಾಹಸಕ್ಕೂ ಸೈ ಎಂಬುದನ್ನು ಜಗತ್ತಿಗೆ ಸಾರಿತು. ಈ ಸಂಜೀವಿನಿ ತಂದ ಹನುಮಂತ ಇಂದಿಗೂ ನಮ್ಮ ಮನಸ್ಸಿನ ಅಂಧಕಾರ ಮತ್ತು ರೋಗಗಳನ್ನು ಹೋಗಲಾಡಿಸುವ ದಿವ್ಯ ಔಷಧಿಯಾಗಿದ್ದಾನೆ. ಬಲ, ಧೈರ್ಯ ಮತ್ತು ಸಮಯಪ್ರಜ್ಞೆಯ ಈ ಅದ್ಭುತ ಸಂಗಮವೇ ಆಂಜನೇಯ. ಸ್ಮರಿಸುವ ಭಕ್ತರ ಪಾಲಿಗೆ ಈತ ಎಂದಿಗೂ ಕೈಬಿಡದ ರಕ್ಷಕ. ಇಂದಿಗೂ ಸಂಕಷ್ಟದ ಸಮಯದಲ್ಲಿ ಹನುಮಾನ್ ಚಾಲೀಸ ಪಠಿಸಿದರೆ ಸಕಲ ಬಾಧೆಗಳು ದೂರವಾಗುತ್ತವೆ ಎಂಬ ನಂಬಿಕೆಗೆ ಈ ಸಂಜೀವಿನಿ ತಂದ ಸಾಹಸವೇ ಮೂಲ ಪ್ರೇರಣೆ. ರಾಮಾಯಣದ ಯುದ್ಧ ಮುಗಿದು ಶ್ರೀರಾಮನು ಪಟ್ಟಾಭಿಷೇಕದ ನಂತರ ವೈಕುಂಠಕ್ಕೆ ಮರಳುವ ಸಮಯ ಬಂದಾಗ ಆತ ತನ್ನ ಪ್ರಿಯ ಭಕ್ತ ಹನುಮಂತನನ್ನು ಹತ್ತಿರ ಕರೆದನು. ಹನುಮಂತ, ನೀನು ನನ್ನೊಂದಿಗೆ ಬರುತ್ತೀಯಾ ಎಂದು ಕೇಳಿದಾಗ ಆಂಜನೇಯನು ವಿನಯದಿಂದ ಕೇಳಿದ ಪ್ರಶ್ನೆ ಇಂದಿಗೂ ಅಮರ. ಪ್ರಭು, ಅಲ್ಲಿ ನಿನ್ನ ನಾಮಸ್ಮರಣೆ ಇರುತ್ತದೆಯೇ? ಶ್ರೀರಾಮನು ನಗುತ್ತಾ, ವೈಕುಂಠದಲ್ಲಿ ನಾನೇ ಇರುತ್ತೇನೆ, ನಾಮಸ್ಮರಣೆಯ ಅಗತ್ಯವಿರುವುದಿಲ್ಲ ಎಂದನು. ಆಗ ಹನುಮಂತನು, ರಾಮನಾಮವಿಲ್ಲದ ವೈಕುಂಠ ನನಗೆ ಬೇಡ, ನಿನ್ನ ಕಥೆಗಳು ಎಲ್ಲಿಯವರೆಗೆ ಈ ಭೂಮಿಯ ಮೇಲಿರುತ್ತವೆಯೋ ಅಲ್ಲಿಯವರೆಗೆ ನಾನು ಇಲ್ಲೇ ಇದ್ದು ನಿನ್ನ ನಾಮವನ್ನು ಜಪಿಸುತ್ತೇನೆ ಎಂದು ವರವನ್ನು ಕೇಳಿದನು. ಹೀಗೆ ಹನುಮಂತನು ಈ ಭೂಮಿಯ ಮೇಲಿರುವ 7 ಜನ ಚಿರಂಜೀವಿಗಳಲ್ಲಿ ಒಬ್ಬನಾದನು. ಆತ ಇಂದಿಗೂ ಜೀವಂತವಿರುವ ದೇವರು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಅಂದರೆ ಎಲ್ಲಿ ರಾಮನ ನಾಮ ಸಂಕೀರ್ತನೆ ನಡೆಯುತ್ತದೆಯೋ ಅಲ್ಲಿ ಹನುಮಂತನು ಭಕ್ತಿಯಿಂದ ಕೈಮುಗಿದು ಕುಳಿತಿರುತ್ತಾನೆ ಎಂಬುದು ಅಕ್ಷರಶಃ ಸತ್ಯ. ಹನುಮಂತನ ಕಥೆಗಳು ಕೇವಲ ರಾಮಾಯಣಕ್ಕೆ ಮುಗಿಯಲಿಲ್ಲ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಕಾಲದಲ್ಲೂ ಆಂಜನೇಯನ ಉಪಸ್ಥಿತಿಯಿತ್ತು. ಅರ್ಜುನನ ರಥದ ಧ್ವಜದಲ್ಲಿ ಕಪಿಧ್ವಜನಾಗಿ ಕುಳಿತು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರನ್ನು ರಕ್ಷಿಸಿದವನು ಇದೇ ಹನುಮಂತ. ಭೀಮನ ಗರ್ವಭಂಗ ಮಾಡಿ ಅವನಿಗೆ ನಿಜವಾದ ಶಕ್ತಿಯ ದರ್ಶನ ಮಾಡಿಸಿದವನೂ ಈತನೇ. ತೌಲನಿಕವಾಗಿ ನೋಡಿದರೆ ಹನುಮಂತನು ಬಲದ ದೇವತೆಯಷ್ಟೇ ಅಲ್ಲ, ದೀನರ ಮತ್ತು ಭಕ್ತರ ಪಾಲಿನ ರಕ್ಷಕ. ಇಂದಿನ ಕಲಿಯುಗದಲ್ಲಿ ಮನುಷ್ಯನು ಭಯ, ಆತಂಕ ಮತ್ತು ಅನಿಶ್ಚಿತತೆಯಿಂದ ಬಳಲುತ್ತಿರುವಾಗ ಹನುಮಂತನ ನಾಮವೊಂದೇ ಅಭಯದ ಹಸ್ತವಾಗಿ ನಿಲ್ಲುತ್ತದೆ. ಮನೆಯಲ್ಲಿ ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಿಸಿದರೆ ಆ ಮನೆಯ ಸುತ್ತಲ ಇರಬಹುದಾದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಸಾಂಸಾರಿಕ ಕಷ್ಟಗಳು, ಅನಾರೋಗ್ಯ ಮತ್ತು ಗ್ರಹದೋಷಗಳನ್ನು ನಿವಾರಿಸುವ ಶಕ್ತಿ ಈ ಬಜರಂಗಬಲಿಗೆ ಇದೆ. ಆಂಜನೇಯನ ಜೀವನ ನಮಗೆ ನೀಡುವ ದೊಡ್ಡ ಸಂದೇಶವೆಂದರೆ ಶಕ್ತಿ ಇದ್ದಾಗ ನಮ್ರತೆ ಇರಬೇಕು, ಅಧಿಕಾರ ಇದ್ದಾಗ ಸೇವಾ ಮನೋಭಾವ ಇರಬೇಕು. ಆತ ಇಡೀ ಬ್ರಹ್ಮಾಂಡವನ್ನೇ ಜಯಿಸಬಲ್ಲವನಾಗಿದ್ದರೂ ಸದಾ ರಾಮನ ಪಾದದ ಸೇವಕನಾಗಿರಲು ಬಯಸಿದನು. ನಮ್ಮೊಳಗಿನ ಅಹಂಕಾರವನ್ನು ಸುಟ್ಟು ಭಕ್ತಿಯ ಬೆಳಕನ್ನು ಬೆಳಗಿಸುವ ಶಕ್ತಿಯೇ ಈ ಹನುಮಂತ. ನೀವು ಜೀವನದಲ್ಲಿ ಯಾವುದೇ ಸಂಕಷ್ಟದಲ್ಲಿದ್ದರೂ, ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಕುಂದಿದರೂ ಒಮ್ಮೆ ಕಣ್ಣು ಮುಚ್ಚಿ ಆ ವಾಯುಪುತ್ರನನ್ನು ನೆನೆಯಿರಿ. ಆತ ಸಂಜೀವಿನಿ ತಂದು ಲಕ್ಷ್ಮಣನನ್ನು ಉಳಿಸಿದಂತೆ ನಿಮ್ಮ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರುತ್ತಾನೆ. ಭಕ್ತಿಯ ಪರಾಕಾಷ್ಠೆ, ಶಕ್ತಿಯ ಶಿಖರ ಮತ್ತು ಜ್ಞಾನದ ಸಾಗರವಾದ ಈ ಆಂಜನೇಯ ಸ್ವಾಮಿಗೆ ಕೋಟಿ ಕೋಟಿ ನಮನಗಳು. ಜೈ ಶ್ರೀರಾಮ್, ಜೈ ಹನುಮಾನ್. ಆಂಜನೇಯ ಸ್ವಾಮಿಯ ಈ ದಿವ್ಯ ಚರಿತ್ರೆ ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಶಾಂತಿಯನ್ನು ನೀಡಿದೆ ಎಂದು ನಾನು ನಂಬುತ್ತೇನೆ. ಹನುಮಂತನ ಈ ಅದ್ಭುತ ಜೀವನಗಾಥೆ ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಬದುಕಿನ ದಾರಿದೀಪ. ಸಂಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಹೇಗೆ ಮುನ್ನುಗ್ಗಬೇಕು ಎಂಬುದನ್ನು ನಮಗೆ ಹನುಮಂತ ಕಲಿಸಿಕೊಡುತ್ತಾನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ಆಂಜನೇಯ ಸ್ವಾಮಿಯ ಮೇಲಿನ ಭಕ್ತಿ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ನಿಮ್ಮ ಆತ್ಮೀಯರು ಮತ್ತು ಕುಟುಂಬದವರೊಂದಿಗೂ ಈ ದಿವ್ಯ ಸಂದೇಶವನ್ನು ಶೇರ್ ಮಾಡಿ. ಅವರ ಜೀವನದಲ್ಲೂ ಭಕ್ತಿಯ ಬೆಳಕು ಮೂಡಲಿ. ಇದೇ ರೀತಿಯ ಪುರಾಣ ಕಥೆಗಳು, ದೈವೀ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ದೈವೀ ಮಾಹಿತಿಯೂ ನಿಮಗೆ ಮೊದಲೇ ತಲುಪುತ್ತದೆ.
ನಿಮ್ಮ ಜೀವನದಲ್ಲಿ ಹನುಮಂತನು ಯಾವ ರೀತಿ ಪವಾಡ ಮಾಡಿದ್ದಾನೆ ಅಥವಾ ನಿಮಗೆ ಹನುಮಂತನ ಯಾವ ಗುಣ ಅತಿ ಹೆಚ್ಚು ಇಷ್ಟ ಎಂಬುದನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಭಜರಂಗಬಲಿ ಎಂದು ಬರೆಯುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಭಕ್ತಿ ಮತ್ತು ಬೆಂಬಲ ಹೀಗೆಯೇ ಇರಲಿ. ಮತ್ತೊಂದು ದಿವ್ಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ರಾಮನಾಮವನ್ನು ಜಪಿಸುತ್ತಿರಿ, ಸದಾ ಸುಖಿಯಾಗಿರಿ. ಜೈ ಶ್ರೀರಾಮ್, ಜೈ ಹನುಮಾನ್.